ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಯು ಆರ್ ವಾಚಿಂಗ್ ಆಗಮನ ಡೈಲಿ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದು ಬಂದು ಸ್ಯಾಟರ್ಡೆ ಮಾರ್ನಿಂಗ್. ಅವತ್ತು ನಾನು ಕಾಲೇಜ್ಗೆ ಹೋಗಿರಲಿಲ್ಲ. ನಾನು ಕಾಲೇಜ್ಗೆ ಹೋಗಿಲ್ಲ ಅಂತಂದರೆ ತುಂಬ ಲೇಟಾಗಿ ಎದ್ದೇಳ್ತೀನಿ, ಬಟ್ ಅವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ. ನಮ್ಮ ಮಮ್ಮಿ ಸ್ಕೂಲ್ಗೆ ಹೋಗ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಮಮ್ಮಿ ಬಂದು ಅಂಗನವಾಡಿ ಟೀಚರ್. ಸ್ಕೂಲ್ ಬಂದು ನಮ್ಮೂರಲ್ಲೇ ಇದೆ, ಬಟ್ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ನಮ್ಮ ಭಾವ ಕಡೆಯಿಂದ ಡ್ರಾಪ್ ಹಾಕ್ಸ್ಕೊಂಡು ಆವತ್ತು ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದರು, ಹಾಗೆ ನೈಟ್ ಜಾಮೂನ್ ಮಾಡಿದರು. ಇಲ್ಲಿ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಸಾಸಿವೆ ಎಣ್ಣೆ ತೊಗೊಂಡಿದ್ದೀನಿ. ಸೊ ಸಾಸಿವೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಬ್ಲ್ಯಾಕ್ ಆಗಿರುತ್ತೆ ಮತ್ತು ಶೈನಿಂಗ್ ಕೂಡ ಬರುತ್ತೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಸ್ವಲ್ಪ ಜನಕ್ಕೆ ಸಾಸಿವೆ ಎಣ್ಣೆ ಸ್ಮೆಲ್ ಆಗೋಲ್ಲ, ನೀವು ಸ್ಮೆಲ್ ಮಾಡಬೇಡಿ, ತಲೆಗೆ ಮಾತ್ರ ಹಚ್ಕೊಳ್ಳಿ. ಇಲ್ಲಿ ನನ್ನ ತಂಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ಲು, ಹಾಗೆ ಪಾತ್ರೆ ಎಲ್ಲ ಉಜ್ಜಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಎಲ್ಲ ಹಾಕಿದ್ಲು. ನಮ್ಮ ಮಮ್ಮಿ ಸ್ಕೂಲಿಂದ ಬಂದು ಅವರೆಕಾಯಿ ಬಿಡಿಸ್ಕೊಬರೋಣ ಅಂತ ತೋಟಕ್ಕೆ ಹೋಗಿದ್ರು. ಈ ಸೀಸನ್ ಬಂದರೆ ನಮ್ಮ ಮಮ್ಮಿ ಡೈಲಿ ಅವರೆಕಾಳು ಸಾರು ಮಾಡ್ತಾರೆ. ತಿಂದು ಬೋರ್ ಆಗಿಬಿಡುತ್ತೆ ನಮಗಂತೂ. ಸೊ ಅವತ್ತು ನೈಟ್ ಬೇಳೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಕಾಳು ತಿಕ್ತಿದ್ವಿ. ನೋಡಿದರೆ ನಮ್ಮಮ್ಮ ಯಾವುದು ಚೆನ್ನಾಗಿರೋ ಕಾಯಿ ಬಿಡಿಸ್ಕೊಂಡು ಬಂದಿಲ್ಲ ಅನಿಸುತ್ತೆ, ಎಲ್ಲ ಒಳ್ಳೆ ತಿಂದ್ಬಿಟ್ಟಿತ್ತು. ಬಟ್ ಆದರೂ ಅದರಲ್ಲಿ ಸ್ವಲ್ಪ ಹಿಟ್ಟು ಮಾಡ್ಕೊಂಡು ಅದರಲ್ಲೇ ಸಾರು ಮಾಡಿದ್ವಿ. ಈ ರೆಸಿಪಿನ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಅವತ್ತು ನೈಟ್ ಸಾಂಬಾರು ತುಂಬಾ ಚೆನ್ನಾಗಿತ್ತು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಿಟ್ಟಿನ ಬೇಳೆ ಸಾರಿಗೆ ದೋಸೆ, ಮುದ್ದೆ, ರೈಸ್ ಮಾಡಿದ್ರಿ ಅವತ್ತು. ಅವತ್ತು ಹಿಟ್ಟಿನ ಬೇಳೆ ಸಾರನ್ನ ನಮ್ಮ ಮಾಮ ಮನೆಗೆ ಕೊಡೋಣ ಅಂತ ಹೋಗಿದ್ರೆ ಅವರು ಕೂಡ ಹಿಟ್ಟಿನ ಬೇಳೆ ಸಾರು ಮಾಡಿದರು. ಇದು ಬಂದು ಸಂಡೇ ಮಾರ್ನಿಂಗ್. ಮಂಡೇ ನ್ಯೂ ಇಯರ್ ಕಾರಣದಿಂದ ನಾನು ನನ್ನ ತಂಗಿ ಮನೇನ ಕ್ಲೀನ್ ಮಾಡ್ಕೊತಿದ್ವಿ. ಸೊ ಡಸ್ಟಿಂಗ್ ಎಲ್ಲ ಮಾಡಿಕೊಂಡ್ವಿ. ಆ್ಯಕ್ಚುಲಿ ಸಂಡೇ ನಮ್ಮ ಮಮ್ಮಿ ಅವ್ರ ಫ್ರೆಂಡ್ ಮೊಮ್ಮಗಳದ್ದು ಫಂಕ್ಷನ್ ಇತ್ತು. ಸೊ ನಮ್ಮ ಮಮ್ಮಿ ಹೋಗಬೇಕು ಅಂತ ಅಂದಿದ್ದಕ್ಕೆ ನನ್ನ ತಂಗಿ ನಮ್ಮ ಮಮ್ಮಿ ಸ್ಯಾರಿನ ಐರನ್ ಮಾಡಿ ಕೊಟ್ಟಳು. ಸೊ ಅವ್ರಿಗೆ ಸ್ಯಾರಿ ಟ್ರಾಪಿಂಗ್ ಎಲ್ಲ ಮಾಡೋಕ್ಕೆ ಬರುತ್ತೆ. ಸೊ ನಮ್ಮ ಮಮ್ಮಿಗೆ ಅವಳೇ ರೆಡಿ ಮಾಡಿದ್ಲು. ನಮ್ಮ ಮಮ್ಮಿ ಫಂಕ್ಷನ್ಗೆ ಹೋಗಿ ಬಂದಮೇಲೆ ಮತ್ತೆ ಅವರೆಕಾಯಿ ಬಿಡಿಸ್ಕೊಂಡು ಬಂದು ನ್ಯೂ ಇಯರ್ಗೆ ಹಿಟ್ಟಿನ ಬೇಳೆ ಸಾರು ಮಾಡೋಣ ಅಂತ ಕಾಯೆಲ್ಲ ಬಿಡಿಸ್ಕೊತಿದ್ದು. ಅವತ್ತು ಸಂಜೆ ಹೊಲ ಕೊಯ್ಸಿದ್ರು. ಹೊಲ ಕೊಯ್ಸಲಿಲ್ಲ, ಮಿಷಿನ್ ತರಿಸ್ಬಿಟ್ಟು ಕೊಯ್ಸಿದ್ರು. ಬಟ್ ಮುಂಚೆ ಎಲ್ಲ ಹೊಲ ಕೊಯ್ಯೋದೇ ಚೆನ್ನಾಗಿರ್ತಿತ್ತು, ಬಟ್ ಇವಾಗ ಎಲ್ಲ ಮಿಷಿನಲ್ಲಿ ಮಾಡ್ತಾರೆ. ಸೊ ಈ ಥರ ಮಿಷಿನಲ್ಲಿ ಮಾಡೋದ್ರಿಂದ ತುಂಬ ರಾಗಿ ವೇಸ್ಟ್ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ.
ಇಲ್ಲಿ ನಮ್ಮ ಮಾಮ ಮತ್ತು ನಮ್ಮ ಅತ್ತೆ ಅವರೆಲ್ಲ ಕಟ್ ಮಾಡಿರೋದೆಲ್ಲ ಒಂದು ಸೈಡಿಗೆ ಹಾಕ್ಕೊಟ್ಟಿದ್ರು. ಹೊಲ ಎಲ್ಲ ಕಟ್ ಮಾಡಿದ್ಮೇಲೆ ನಾನು ನಮ್ಮ ಅತ್ತೆ ಮಕ್ಕಳೆಲ್ಲ ಸ್ವಲ್ಪ ಹೋಗಿ ತೋಟದಲ್ಲಿ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಬಂದ್ವಿ. ಸೊ ಹೊಲಕ್ಕೆ ಹೋಗ್ಬಿಟ್ಟು ಬಂದು ನಾನು ನನ್ನ ತಂಗಿ ಸ್ವಲ್ಪ ಬಟ್ಟೆ ಎಲ್ಲ ಹೋಗ್ತಾ ನಮ್ಮ ಮಾವ ಬರ್ಗರ್ ತಗೊಂಡು ಬಂದಿದ್ರು. ಸೊ ಬರ್ಗರ್ ಎಲ್ಲ ತಿಂದ್ವಿ. ಇದು ಬಂದುಬಿಟ್ಟು ನ್ಯೂ ಇಯರ್ ದಿನ ಮಾಡಿರೋ ವಿಡಿಯೋ. ಸೊ ನನಗೆ ನ್ಯೂ ಇಯರ್ ಅಂತಲೇ ಅನ್ನಿಸ್ಲಿಲ್ಲ. ಸೊ ತುಂಬ ಸಿಂಪಲ್ಲಾಗಿತ್ತು, ಹಾಗೆ ನನಗೆ ಹುಷಾರಿರಲಿಲ್ಲ, ಅದಕ್ಕೆ ಮಲಗಿಬಿಟ್ಟಿದ್ದೆ. ಸೊ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ತಂಗಿ ಸರ್ಕಸ್ ನೋಡೋಕ್ಕೆ ಅಂತ ಯಲಹಂಕ ಹೋಗಿದ್ಲು. ಸೊ ಅಲ್ಲಿಗೆ ಹೋಗಿ ಬಂದಮೇಲೆ ಮತ್ತೆ ಸ್ನಾನ ಮಾಡ್ಕೊಂಡವಳು ಪೂಜೆ ಮಾಡ್ತಿದ್ಲು. ಅವಳು ತುಂಬ ಶ್ರದ್ಧೆಯಿಂದ ಪೂಜೆ ಮಾಡಿದ್ಲು ಇವತ್ತು. ನಮ್ಮ ಮಮ್ಮಿ ಸ್ಕೂಲ್ಗೆ ಹೋಗೋದ್ರಿಂದ ಅವತ್ತೇನು ಸ್ಪೆಷಲ್ ಮಾಡೋಕ್ಕಾಗಲಿಲ್ಲ.